ಮನೆಯನ್ನು ಆ ಭಾಗದ ಜನತೆಗೆ ಕಟ್ಟಿಸ್ಕೊಡುವಂಥದ್ದು 10,000 ಮನೆಗಳನ್ನ ಕಟ್ಟಿಸ್ಕೊಡುವಂಥದ್ದು ತ್ವರಿತವಾಗಿ ಕಟ್ಟಿಸ್ಕೊಡುವಂಥ ಕೆಲಸ ಮಾಡಿದಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗದಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ನಾವು ನೋಡಿದಂಥ ರೀತಿಯಲ್ಲಿ ಇವತ್ತೇನು ಹೆಚ್ಚಿನ ಮಳೆ ಆಗಿ ಇವತ್ತು ಸುಮಾರು 6-7 ಜಿಲ್ಲೆಗಳಲ್ಲಿ ಏನು ಕಲಬುರಗಿ ಇರ್ಬೋದು, ಬೀದರ್ ಇರ್ಬೋದು, ಯಾದಗಿರಿ ಇರ್ಬೋದು, ರಾಯಚೂರು, ಬಿಜಾಪುರ ಮತ್ತು ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ ಮತ್ತು ಧಾರವಾಡ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಸಾಕಷ್ಟು ಮಳೆ ಪ್ರಮಾಣ ಜಾಸ್ತಿಯಾಗಿ ಅಲ್ಲಿ ಎಲ್ಲ ಬೆಳೆಗಳು ಕೂಡ ನಾಶ ಆದಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿ ಫಸ್ಟು ಯಾವುದೇ ಪಕ್ಷ ಏನಾದರೂ ಕೂಡ ಅಲ್ಲಿಗೆ ಧಾವಿಸಿ ಹೋಗಿದೆ ಅಂದರೆ ಅದು ಜನತಾದಳ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇವೆ. ನಾವು 2 ತಂಡವಾಗಿ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಪರಿಸ್ಥಿತಿನೂ ಕೂಡ ಅವಲೋಕನ ಮಾಡಿ ಸ್ಥಳಕ್ಕೆ ಧಾವಿಸಿ ಅಲ್ಲಾದಂಥ ನಷ್ಟಗಳನ್ನೆಲ್ಲ ಕೂಡ ಅಲ್ಲಿರ್ತಕ್ಕಂಥ ಜನಗಳನ್ನ ಅವರ ಕೂಗನ್ನು ಕೂಡ ಕೇಳಿ ನಾವೆಲ್ಲರೂ ಕೂಡ ಅದನ್ನು ಸರ್ಕಾರಕ್ಕೆ ಒತ್ತಾಯನೂ ಕೂಡ ಮಾಡಿದ್ರು ಕೂಡ ಈ ಸರ್ಕಾರ ಕಣ್ಣು ಕಿವಿ ಎರಡನ್ನೂ ಕೂಡ ಮುಚ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿ ಒಂದು ವಿಪರ್ಯಾಸ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವೊಂದು ನಿರೀಕ್ಷಣೆ ಇಟ್ಕೊಂಡಿದ್ವಿ, ಏನು ಬೆಳಗಾವಿನಲ್ಲಿ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಬೆಳಗಾವಿ ಬಗ್ಗೆ ಆ ಭಾಗದ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಆಗಬೇಕು ಅಂತ ಮೊದಲೇ ಧ್ವನಿ ಎತ್ತಿದ್ದು ಜನತಾದಳ. ಅದರಲ್ಲಿ ಅದನ್ನು ನಾವು ಮತ್ತು BJP ಸ್ನೇಹಿತರು ಇಬ್ಬರೂ ಕೂಡ ಸೇರಿ ಸನ್ಮಾನ್ಯ ಕುಮಾರಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಈ ಸತಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡ ಏನು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ ನಿರೀಕ್ಷಣೆ ಮಾಡಿ ಅದು ಇವತ್ತು ಅದನ್ನು ಒಪ್ಪಿಕೊಂಡು ಇವತ್ತು ನಮ್ಮ ಸಭಾಧ್ಯಕ್ಷರು ಖಾದರ್ ಸಾಹೇಬರು ಕೂಡ ಅದಕ್ಕೆ ಮನ್ನಣೆ ಕೊಟ್ಟು ಸರ್ಕಾರವನ್ನು ಕೂಡ ಒಪ್ಪಿಸಿ ಅಲ್ಲಿ ಸುದೀರ್ಘವಾಗಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಯಿತು. ನಾವೆಲ್ಲ ನಿರೀಕ್ಷಣೆ ಮಾಡಿದ್ವಿ ಏನಾದರೂ ಕೂಡ ಮುಖ್ಯಮಂತ್ರಿಗಳು ಅಲ್ಲಿಗೆ ಒಂದು ವಿಶೇಷ ಪ್ಯಾಕೇಜನ್ನ ಘೋಷಣೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಹುಸಿ ಆಯಿತು. ಅವರು ಭಾಷಣದಲ್ಲಿ ಯಾವುದೇ ಒಂದು ಆ ಭಾಗದ ಒಂದು ಅಭಿವೃದ್ಧಿಗಿರ್ಬೋದು, ಅಲ್ಲಾಗಿರ್ತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗಿರ್ತಕ್ಕಂಥ ಅನಾಹುತಗಳಿಗೆ ಯಾವುದೇ ಒಂದು ಕಿಂಚಿತ್ತೂ ಕೂಡ ಅದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡದೆ ಇವತ್ತು ಅಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದಕ್ಕೆ ವಿಫಲ ಆಗೋ ರೀತಿಯಲ್ಲಿ ನಡ್ಕೊಂಡಂಥದ್ದು ಈ ಸರ್ಕಾರ ಅಂತಕ್ಕಂಥದ್ದನ್ನ ಒಂದು ದುಃಖದಿಂದ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಅಲ್ಲಾದಂಥ ಅನಾಹುತಗಳು ಹಲವಾರು ಜೀವನ ಕಳ್ಕೊಂಡಂಥದ್ದು ಮತ್ತು ಸಾವಿರಾರು 10,000ಕ್ಕಿಂತ ಹೆಚ್ಚು ಮನೆಗಳು ನಾಶ ಆಯಿತು. ಮತ್ತು ಅಲ್ಲಿರೋ ರಸ್ತೆಗಳಂತೂ ಹೇಳಲಿಕ್ಕೆ ತೀರ್ದು ಇಲ್ಲಿಂದ ಕಳಿಸ್ತಕ್ಕಂಥ ಹಣ ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ. ಇಲ್ಲಿಂದ ಎಲ್ಲ ಕ್ಷೇತ್ರಕ್ಕೆ 224 ಕ್ಷೇತ್ರಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡ್ತಾರೆ ಅಷ್ಟೇ ಹಣ ಅಲ್ಲಿಗೂ ಕೂಡ ಬಿಡುಗಡೆ ಆಗಿರ್ತದೆ ಅಂತ ನಾವು ಭಾವಿಸ್ಕೋತೇವೆ. ಆದರೆ ಅಲ್ಲಿರ್ತಕ್ಕಂಥ ರಸ್ತೆಗಳ ಪರಿಸ್ಥಿತಿನ ನಾವೇನಾದ್ರು ಕೂಡ ಅಲ್ಲಿ ನೋಡಿದ್ರೆ ಈ ಜನಗಳನ್ನ ವಾಸ ಮಾಡೋಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳ ಒಂದು ಹಿತಾಸಕ್ತಿ ಏನು ಅಂತಕ್ಕಂಥದ್ದು ನಾವು ಚಿಂತನೆ ಮಾಡಬೇಕಾಗ್ತದೆ. ಆದ್ದರಿಂದ ಇದಕ್ಕೆಲ್ಲ ಒಂದು ಪರಿಹಾರ ಅಲ್ಲಿರ್ತಕ್ಕಂಥ ಶಾಲೆಗಳು ಕೂಡ ಅಷ್ಟೇ, ಶಾಲೆಗಳ ದುಸ್ಥಿತಿ ಇರ್ಬೋದು, ಅಲ್ಲಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣ ಇರ್ಬೋದು, ಇದೆಲ್ಲದನ್ನು ಕೂಡ ನೋಡಿದ್ರೆ ಖಂಡಿತ ವಿಪರ್ಯಾಸ ಆಗ್ತದೆ. ಅಲ್ಲಿ ಇನ್ನೂ ಕೂಡ ಅಲ್ಲಿ ಅವರು ಚೊಂಬನ್ನು ಹಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇನ್ನೂ ಕೂಡ ಅಲ್ಲಿಗೆ ಇನ್ನೂ ದೂಡ್ತಾ ಇದ್ದಾರಲ್ಲ. ಈಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಒಂದು ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಖರ್ಗೆ ಅವರು ಇರ್ತಕ್ಕಂಥ ಕ್ಷೇತ್ರಗಳು ಇದೆಲ್ಲ ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ನೋವಾಗ್ತದೆ. ಇಷ್ಟು ಸಲ ಅವ್ರನ್ನೆಲ್ಲರನ್ನೂ ಕೂಡ ಇಷ್ಟು ಎತ್ತರಕ್ಕೆ ಬೆಳೆಸಿದಂಥ ಒಂದು ಜನ ಅವರು ಆ ಜನಗಳನ್ನ ಯಾವ ರೀತಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನೋವಿನಿಂದ ಹೇಳಬೇಕಾಗ್ತದೆ. ಆದ್ದರಿಂದ ಇದೆಲ್ಲದಕ್ಕೂ ಕೂಡ ಈ ಸರ್ಕಾರ ಯಾವುದಕ್ಕೂ ಕೂಡ ಇವತ್ತು ಗಮನ ಹರಿಸದೆ ಇಲ್ಲಿ ಆ ಪರಿಸ್ಥಿತಿನ ಹಂಗೆ ಇಟ್ಟಿರ್ತಕ್ಕಂಥದ್ದು ನೋಡಿದ್ರೆ ವಿಪರ್ಯಾಸ. ನಾವು ಹೋದಂಥ ಸಂದರ್ಭದಲ್ಲಿ ಮನೆ ಚಾವಣಿವರೆಗೂ ಕೂಡ ನೀರು ಹರಿದು ಹೋಗಿರ್ತಕ್ಕಂಥದ್ದು ನಾವು ನೋಡಿದೆ. ಅಲ್ಲಿರ್ತಕ್ಕಂಥ ಜಾನುವಾರುಗಳು ಎಲ್ಲ ಕೂಡ ಇವತ್ತು ನೀರಲ್ಲಿ ಕೊಚ್ಚೋಗಿರ್ತಕ್ಕಂಥದ್ದು, ರಸ್ತೆಗಳಿರ್ಬೋದು ಮತ್ತು ಸೇತುವೆಗಳು ಇದೆಲ್ಲ, ಮತ್ತು ಬೆಳೆಗಳು ಹತ್ತಿ ಬೆಳೆ ಇರ್ಬೋದು ಮತ್ತು ಮೆಕ್ಕೆಜೋಳ ಎಲ್ಲದೂ ಕೂಡ ನಾಶ ಆಗಿರ್ತಕ್ಕಂಥದ್ದು. ಇದಾದ ನಂತರ ಕೇಂದ್ರ ಸರ್ಕಾರ ತೊಗರಿನೂ ಕೂಡ ಅಲ್ಲಿ ಪೂರ ನಾಶ, ಮತ್ತು ಭತ್ತನೂ ಕೂಡ, ಭತ್ತಕ್ಕೆ ಏನು ಡ್ಯಾಮಿಂದ ನೀರು ಬಿಟ್ಟಿದ್ರು ನೀರು ಬಿಟ್ಟರು ಮತ್ತು ಜೊತೆಗೆ ಮಳೆ ನೀರು ಕೂಡ ಬಂದು ಎಲ್ಲ ಕೂಡ ಅಲ್ಲಿ ಕೊಳ್ತೋದಂಥದ್ದನ್ನ ನಾವು ನೋಡಿದಾಗ ಯಾವುದೂ ಬೆಳೆ ಕೈಗೆ ಎಟಕದೇ ಇದ್ದಂಥದ್ದನ್ನ ನಾವು ಗಮನಿಸಿದ್ವಿ. ಆ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ NDRFದು ಜಿಲ್ಲಾಧಿಕಾರಿಗಳನ್ನ ಎಲ್ಲರನ್ನೂ ಕೂಡ ಅಲ್ಲೇ ನಾವು ಸ್ಥಳದಲ್ಲೇ ನಾವು ಕೇಳಿದಾಗ ಇಲ್ಲ NDRFನವರು ಈಗ ಹೆಂಗಿದೆ ಆ ಪರಿಸ್ಥಿತಿ ಹಂಗೆ ಇಟ್ಕೊಳ್ಳಿ, ರೈತರು ಕೊಳ್ತಿರೋ ಸ್ಥಿತಿನಲ್ಲೇ ಇದ್ದರೆ ಅವ್ರು ಬಂದು ಸರ್ವೆ ಮಾಡಿದ್ಮೇಲೆ ನೀವು ಬೇರೆ ಬೆಳೆನ ಹಾಕ್ಕೊಳ್ಳಿ ಅಂತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಇದು ವಿಪರ್ಯಾಸ. ಯಾಕೆಂದರೆ ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಒಂದು ಕೊನೆಯ ಅವಕಾಶ ಏನಿತ್ತು ಅಂದರೆ ಇನ್ನೊಂದು ಬೆಳೆ ಬೆಳಿಲಿಕ್ಕೆ, ಕಡಲೆ ಬೆಳೆ ಹಾಕಲಿಕ್ಕೆ ಒಂದು ಅವಕಾಶ ಇತ್ತು ಅಲ್ಲಿ ರೈತರಿಗೆ.
ಅದನ್ನು ಹಾಕ್ಲಿಕ್ಕೆ ಇವರು ಬೇರೆ NDRF ಟೀಮ್ ಬಂದು ಅದನ್ನು ಸರ್ವೆ ಮಾಡಿ ಅದೆಲ್ಲ ಆಮೇಲೆ ಅದನ್ನೆಲ್ಲ ತೆರವು ಮಾಡಿ ಇವ್ರು ಬೆಳೆ ಹಾಕೊಳ್ಳೋ ಅಷ್ಟರಲ್ಲಿ ಮತ್ತೆ ಮಳೆ ಬರ್ತಾ ಇರಲಿಲ್ಲ, ಆ ಬೆಳೆನೂ ಕೂಡ ಅವ್ರಿಗೆ ಕೈಗೆಟುಕ್ತಾ ಇರಲಿಲ್ಲ. ಈ ಪರಿಸ್ಥಿತಿಗೆ ಅಲ್ಲಿ ಜನಗಳನ್ನ ರೈತರನ್ನ ದೂಡಿದ್ದಾರೆ ಅಂತ ನೋವಿನಿಂದ ಹೇಳಬೇಕಾಗ್ತದೆ. ಜೊತೆಗೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ NDRF ಹಣನೂ ಕೂಡ ಬಂದಿದೆ. ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ನ ಈ ರಾಜ್ಯ ಸರ್ಕಾರದವರು ಹಾಕಿ ಅದನ್ನು ಆ ಜನಗಳಿಗೆ ಇಲ್ಲಿವರೆಗೂ ಕೂಡ ಅವರು ಪರಿಹಾರ ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ. ಇದು ಕೂಡ ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ದಯಮಾಡಿ ನಾನು ಇವತ್ತು ಸರ್ಕಾರವನ್ನು ಆಗ್ರಹಿಸ್ತಕ್ಕಂಥದ್ದು ಇಷ್ಟೇ. ಇವತ್ತು ನಿಮ್ಗೇನಾದ್ರು ಕಿಂಚಿತ್ತು ಕಾಳಜಿ ಇದ್ದರೆ, ರೈತರ ಬಗ್ಗೆ ನಿಮಗೆ 130-140 ಸೀಟನ್ನು ಕೊಟ್ಟಿರ್ತಕ್ಕಂಥ ಜನಗಳ ಬಗ್ಗೆ ನಿಮ್ಗೇನಾದ್ರು ಕೂಡ ಕಾಳಜಿ ಇದ್ದರೆ ಇಂಥ ಪರಿಸ್ಥಿತಿಗಳಲ್ಲಿ ನೀವು ನೆರವಾಗಬೇಕು. ನಾನೊಂದು ಸಲಹೆನೂ ಕೂಡ ಸರ್ಕಾರಕ್ಕೆ ಕೊಟ್ಟೆ, ಸದನದಲ್ಲೂ ಕೊಟ್ಟೆ, ಮತ್ತು ಬೇರೆ ಅಲ್ಲೋದಂಥ ಸಂದರ್ಭದಲ್ಲೂ ಹೇಳಿದೆ. ಇವತ್ತು ಈ ಸಂದರ್ಭದಲ್ಲಿ ನಿಮಗೆ ಇನ್ಶೂರೆನ್ಸ್ನ ಯಾರಿಗೂ ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಮ್ಯಾಚಿಂಗ್ ಇನ್ಶೂರೆನ್ಸ್ಗೆ ನೆರವಾಗಬೇಕಾಗಿರ್ತಕ್ಕಂಥ ದುಡ್ಡನ್ನ ಕೊಡೋಕ್ಕೆ ನಿಮಗೆ ಭಾರ ಆಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ನೀವು ಇನ್ನೂ ಕೂಡ ಅದರ ಲೆಕ್ಕಾಚಾರ ಹಾಕ್ತಿದ್ದೀರಿ. ನಾನೊಂದು ಸಲಹೆನೂ ಕೂಡ ಕೃಷ್ಣ ಬೈರೇಗೌಡರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೊಟ್ಟಂಥದ್ದು ಸದನದಲ್ಲೇ. ಇದನ್ನು ನೀವು ಮೊದಲೇ ಇಡೀ ರಾಜ್ಯದ ರೈತರಿಗೆ ನೀವೇ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಹೇಗೆ ಮಾಡಿಸಿ ಅದೆಲ್ಲದನ್ನು ಕೂಡ ಇದನ್ನು ಮಾಡಿದ್ರೆ ಇನ್ಶೂರೆನ್ಸ್ ಮುಖಾಂತರ ಏನಾದ್ರು ಬೆಳೆ ನಾಶ ಆದರೆ ನಿಮಗೆ ಇನ್ಶೂರೆನ್ಸ್ ಕಂಪ್ನಿಯವ್ರು ದುಡ್ಡು ಕೊಡ್ತಾರೆ. ಆ ರೀತಿ ಒಂದು ಸ್ಕೀಮ್ನ ನೀವು ತಂದು ರೈತರನ್ನ ಉಳಿಸುವಂಥ ಕೆಲಸ ಮಾಡಿ. ನಿಮ್ಗೇನಾದ್ರು ಕೂಡ ರೈತರ ಬಗ್ಗೆ ಕಾಳಜಿ ಇದ್ರೆ ಅಂತಕ್ಕಂಥದ್ದನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಜೊತೆಯಲ್ಲಿ ಇವತ್ತೇನು ಒಂದು ಇದ್ರದ್ದು ಬಿಲ್ಲನ್ನು ಒಂದು ತಂದಿದ್ರು, ನಾವು ನೋಡಿದ್ವಿ, ಏನು ದ್ವೇಷ ಭಾಷಣ ಬಿಲ್ಲನ್ನು ಇವತ್ತು ಸದನದಲ್ಲಿ ತಂದರು. ಅದು ಚರ್ಚೆ ಆಗೋ ಸಂದರ್ಭದಲ್ಲೇ ಆ ಚರ್ಚೆನೂ ಮಾಡಿದ ರೀತಿಯಲ್ಲಿ ಒಂದು ಸ್ವಲ್ಪ ಅಲ್ಲಿ ಗೊಂದಲ ಆಯಿತು. ಆದಂಥ ಸಂದರ್ಭದಲ್ಲಿ ಅದನ್ನು ಹತೋಟಿಗೆ ತಗೊಂಡು ಅದನ್ನು ಚರ್ಚೆಗೆ ಅವಕಾಶ ಕೊಟ್ಟು ಇದ್ರ ಸಾಧಕ ಬಾಧಕನ ಚರ್ಚೆ ಮಾಡಬೇಕಿತ್ತು. ಮಾಡ್ದೇ ಆ ಬಿಲ್ನ ತಾರಾತುರಿಯಲ್ಲಿ ನೀವು ಆ ಬಿಲ್ನ ಪಾಸ್ ಮಾಡ್ಕೊಳ್ಳೋದು ಯಾಕೆ? ಇದ್ರ ಮುಖಾಂತರ ವಿರೋಧ ಪಕ್ಷಗಳನ್ನ ಕಡಿವಾಣದಲ್ಲಿ ಇಟ್ಕೋಬೇಕು, ಮಾಧ್ಯಮಗಳನ್ನ ನಾವು ಕಡಿವಾಣದಲ್ಲಿ ಇಟ್ಕೋಬೇಕು. ಮತ್ತು ಈಗೇನು ಸೋಷಿಯಲ್ ಮೀಡಿಯಾ ಇವ್ರು ಮಾಡ್ತಕ್ಕಂಥ ಅಪಚಾರಗಳು, ಅನ್ಯಾಯಗಳನ್ನ ಕ್ಷಣದಲ್ಲೇ ಎಲ್ಲ ಬಿತ್ತರಿಸ್ತಾರಲ್ಲ, ಇದೆಲ್ಲಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಲ್ಲಿ ಇದೆಯಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರೇ? ಇದೆಲ್ಲದನ್ನು ಕೂಡ ಇವತ್ತು ಇದ್ರ ಜೊತೆಯಲ್ಲಿ ಮತ್ತೆ ಕೋಗಿಲ್ನಲ್ಲಿ ಆದಂಥ ಒಂದು ಘಟನೆ, ಮೊನ್ನೆ ಅಲ್ಲಿರ್ತಕ್ಕಂಥ ಜನಗಳನ್ನ ತೆರವುಗೊಳಿಸಿ ಇವತ್ತು ಬೇರೆ ಒಂದು ಆದೇಶವನ್ನು ಏನು ಮಾಡಿದ್ರು, ಇದೆಲ್ಲದನ್ನು ಕೂಡ ವಿರೋಧಿಸಿ ಇವತ್ತು ಸುಮಾರು 30-40 ಲಕ್ಷ ಜನಕ್ಕೆ ಇವತ್ತು ಮನೆಗಳು ಕೊಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಆದರೆ ಈ ಥರ ಜನಗಳನ್ನ ಒಕ್ಲೆಬ್ಸಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥದ್ದು ಕೂಡ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲದನ್ನು ಕೂಡ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡೂ ಇಲ್ಲ. ನಮಗೆ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಷ್ಟೇ. ನಾವು ಏನು ಮಾಡಿದ್ರು ಕೂಡ ಜನ ಸಹಿಸ್ಕೋತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವರು 2.5 ವರ್ಷದಿಂದ ಹೋಗ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇವರು ಖಂಡಿತ ಇವರು ಜನಗಳಿಗೆ, ನಮ್ಮ ರಾಜ್ಯಕ್ಕೆ ಹಿತಾಸಕ್ತಿ ಇಟ್ಕೊಂಡು ಕೆಲಸ ಮಾಡೋದ್ರಲ್ಲಿ ಇವರಿಗೆ ವಿಫಲರಾಗಿದ್ದಾರೆ ಅಂತ ನಾವು ಇದನ್ನೆಲ್ಲದನ್ನು ಕೂಡ ಇವತ್ತು ನಾವು ಮುಂದೆ ಎಲ್ಲರೂ ಕೂಡ ಯಾರನ್ನಾರು ನ್ಯಾಯ ಕೇಳಲೇಬೇಕಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳೋಂಥ ಜಾಯಮಾನ ನಮಗೆ ದೇವೇಗೌಡರು ಕಲಿಸಿಲ್ಲ. ನಮ್ಮ ಪಕ್ಷದ ಜಾಯಮಾನ ಕೆಳ ಹಂತದಿಂದನೂ ಕೂಡ ಹೋರಾಟ ಮಾಡೋದನ್ನ ಸನ್ಮಾನ್ಯ ದೇವೇಗೌಡರಿಂದ ನಾವೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಕಲ್ತಿದ್ದೇವೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಷ್ಟೇ ಒಂದು ದಕ್ಷ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಇವತ್ತು ಹಣ ಇಲ್ಲದೆ ಇದ್ರೂ ಕೂಡ 26,000 ಕೋಟಿ ಸಾಲ, ರೈತರ ಸಾಲ ಮನ್ನಾ ಮಾಡಿದ್ರು ಕುಮಾರಸ್ವಾಮಿ ಅವರು. ಯಾವತ್ತೂ ಕೂಡ ಕೇಂದ್ರಕ್ಕೆ ಹೋಗಿ ಅರ್ಜಿ ಹಾಕೊಳ್ಳಿಲ್ಲ, ನಾನು ಸಾಲ ಮನ್ನಾ ಮಾಡಿದ್ದೀನಿ, ನನಗೆ ಹಣ ಕೊರತೆ ಇದೆ ಕೊಡಿ ಅಂತ. ನಿಮಗೆ ಏನು ಅಲ್ಲಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ಕೊಡಗಲ್ಲೂ ಕೂಡ ಅವ್ರು ಹೋಗಿ ಕಾಯ್ತಾ ಕೂತ್ಕೊಳ್ಳಿಲ್ಲ ಕೇಂದ್ರನ. ಇಲ್ಲಿರ್ತಕ್ಕಂಥ ಮನೆಗಳನ್ನ 1,000 ಮನೆಗಳನ್ನ ಸುಮಾರು 10 ಲಕ್ಷ ರೂಪಾಯಿನಲ್ಲಿ ಕಟ್ಟಿದಂಥದ್ದು ಕೂಡ ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಇದೆಲ್ಲದನ್ನು ಕೂಡ ಇವತ್ತು ನಾವು ಈ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದೆ, ನಾವು ಎಲ್ಲರೂ ಕೂಡ ನೆರವಿಗೆ ಹೋಗಬೇಕು, ನಮ್ಮ ರಾಜ್ಯದ ಹಿತಾಸಕ್ತಿನ ಉಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಸನ್ಮಾನ್ಯ ಘನತೆವೆತ್ತ ರಾಜ್ಯಪಾಲರ ಹತ್ರ ಹೋಗಿ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅವರ ಒಂದು ವೇಳೆಯನ್ನು ನಿಗದಿ ಮಾಡಿದ್ದಾರೆ. ಇವತ್ತು ಅಲ್ಲೋಗಿ ಅವ್ರಿಗೆ ನಮ್ಮ ರಾಜ್ಯದ ಆಗಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಅವ್ರ ಮುಂದೆ ಇಟ್ಟು ಇದನ್ನು ದಯಮಾಡಿ ಸರಿಪಡಿಸಿ ಅಂತಕ್ಕಂಥದ್ದನ್ನ ನಾವು ಒತ್ತಾಯ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೂತಿದ್ವಿ. ಇದನ್ನು ನೀವು ಅಷ್ಟೇ, ಮಾಧ್ಯಮದವರು ಅಷ್ಟೇ, ನೀವು ಇದನ್ನೆಲ್ಲ ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಸರ್ಕಾರ ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ನೀವು ಮುಂದಾಗಬೇಕು. ಇದರಿಂದ ಈ ದ್ವೇಷ ಭಾಷಣ ಇವೆಲ್ಲ ತಂದು ಎಲ್ರಿಗೂ ಕೂಡ ಕಡಿವಾಣ ಹಾಕಲಿಕ್ಕೆ ಈ ಸರ್ಕಾರ ಹೊರಟಿದೆ. ಇದಕ್ಕೆ ನಾವೆಲ್ಲರೂ ಕೂಡ, ಇವರಿಗೆ ಅಧಿಕಾರನೇ ಇಲ್ಲ, ಅದು ಕೇಂದ್ರ ಸರ್ಕಾರ ಅದನ್ನು ತೀರ್ಮಾನ ತಗೋಬೇಕಾಗ್ತದೆ. ಇದನ್ನು ದಯಮಾಡಿ ನಾವೆಲ್ಲರೂ ಕೂಡ ಇದ್ರ ವಿರುದ್ಧ ನಾವೆಲ್ಲರೂ ಕೂಡ ಒಂದು ಧ್ವನಿಯನ್ನು ಎತ್ತೋಣ ಅಂತಕ್ಕಂಥದ್ದನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.